ವೆಲ್ಕಮ್ ಟು ಇಂದೂಮತಿ ಕುಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾನು ಹಾಲೊಬ್ಬಟ್ಟು ಗಸಗಸೆ ಪಾಯಸ ಮಾಡಿದ್ದೀನಿ. ಅದು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ. ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಈಗ 1 ಕಪ್ನಷ್ಟು ಚಿರೋಟಿ ರವೆನ ಹಾಕ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಇದಕ್ಕೆ ಒಂದು ಸೌಟ್ನಷ್ಟು ಎಣ್ಣೆ ಹಾಕಿ ಕಲೆ ಹಾಕೋಣ. ಬಿಸಿ ಇರೋದ್ರಿಂದ ಒಂದು ಸ್ವಲ್ಪ ಹಾಗೆ ಸ್ಪೂನಲ್ಲೇ ಮಾಡ್ಕೊಳ್ಳೋಣ. ನಾವೀಗ ಈ ಹಿಟ್ಟಿಗೆ ನೀರನ್ನು ಹಾಕಿ ಚಪಾತಿ ಹಿಟ್ಟಿನ ಥರ ಕಲಿಸ್ಕೋಬೇಕಾಗುತ್ತೆ. ಕಲಸಿ ಇಟ್ಟಿದ್ದೀವಿ ಒಂದು ಅರ್ಧ ಗಂಟೆ ಅಷ್ಟು. ಇವಾಗ ಚಪಾತಿ ಹಿಟ್ಟು ಕಲಸಿ ಇಟ್ಟಿದ್ದೀನಿ. ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡೋಣ. ನಂತರ ಗಸಗಸೆ ಪಾಯಸಕ್ಕೆ ಗಸಗಸೆ 3 ಟೀ ಸ್ಪೂನ್ನಷ್ಟು, ಮತ್ತು ಅಕ್ಕಿ ಹಿಟ್ಟು 2 ಟೀ ಸ್ಪೂನ್ನಷ್ಟು ತಗೊಂಡಿದ್ದೀನಿ. ಬೆಲ್ಲ 1/4 ಕಪ್ನಷ್ಟು, ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. ಇವಾಗ ಗಸಗಸೆನ ಸ್ವಲ್ಪ ನುಣ್ಣಗೆ ಮಾಡ್ಕೊಳ್ಬೇಕು, ನೀರು ಹಾಕ್ದಲೆ. ಇವಾಗ ಗಸಗಸೆ ಸ್ವಲ್ಪ ನುಣ್ಣಗಾಗಿದೆ. ಇವಾಗ ಈ ಕೊಬ್ಬರಿಯನ್ನು ಹಾಕೋಣ. ನೋಡಿ, ಇವಾಗ ಗಸಗಸೆ ಸ್ವಲ್ಪ ನುಣ್ಣಗಾಗಿದೆ. ಇವಾಗ ಈ ಕೊಬ್ಬರಿಯನ್ನು ಹಾಕೋಣ. ನೋಡಿ, ಇವಾಗ ಇದು ಕೂಡ ನುಣ್ಣಗಾಗಿದೆ. ನಾವು ಗಸಗಸೆ ಹಾಕಿದ್ಮೇಲೆ ನೀರು ಹಾಕಿದ್ರೆ ಅದು ನುಣ್ಣಗಾಗೋದಿಲ್ಲ. ಸ್ವಲ್ಪ ನುಣ್ಣಗಾದ ಮೇಲೆ ಕೊಬ್ಬರಿನೂ ಹಾಕಿ ಮಿಕ್ಸಿಗೆ ಹಾಕಿದ್ರೆ ನುಣ್ಣಗಾಗುತ್ತೆ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬೋಣ. ಇವಾಗ ಈ ಅಕ್ಕಿ ಹಿಟ್ಟು ಇದಕ್ಕೆ ಹಾಕಿ ಮಿಕ್ಸಿಗೆ ಹಾಕೋಬೇಕು. ಈ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ. ಅದಕ್ಕೋಸ್ಕರ ನಾನು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಕೊಬ್ಬರಿ ಗಸಗಸೆ ಎಲ್ಲ ನುಣ್ಣಗಾಗಿದೆ. ಇವಾಗ ಈ ಬೆಲ್ಲನ ಬಟ್ಲಿಗೆ ಹಾಕ್ತಾ ಇದ್ದೀನಿ. ಬಟ್ಲಿಗೆ ಹಾಕ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕೋಣ. ಈಗ ಬೆಲ್ಲ ಕರಗಬೇಕು. ಬೆಲ್ಲ ಕರಗಿದ್ದಾದ್ಮೇಲೆ ಚಿನ್ನದಲ್ಲಿ ಇದನ್ನು ಶೋಧಿಸ್ಕೊಳ್ಳೋಣ. ಶೋಧಿಸ್ಕೊಂಡು ಇದು ರುಬ್ಬಿರೋದು ಇದೆಯಲ್ಲ ಅದನ್ನು ಕೂಡ ಹಾಕ್ಬಿಡೋಣ. ಇದಕ್ಕೆ ಹಾಕೋಣ. ಇದನ್ನು ಕೂಡ ಸ್ವಲ್ಪ ನೀರು ಹಾಕಿ ಇದು ಚೆನ್ನಾಗಿ ಕುದಿಯೋವರೆಗೂ ಬಿಡಬೇಕಾಗುತ್ತೆ.
ನೋಡಿ ಇವಾಗ ಈ ಥರ ನೀರಾಗಿದೆಯಾ, ಚೆನ್ನಾಗಿ ಕುದಿ ಬಂದರೆ ಗಟ್ಟಿ ಆಗೋಗುತ್ತೆ. ನೋಡಿ ಇವಾಗ ಗಸಗಸೆ ಪಾಯಸ ಎಲ್ಲ ಕುದೀತಾ ಇದೆ ನೋಡಿ. ಆವಾಗಲೇ ತೋರಿಸಿದ್ದಕ್ಕೂ ಇವಾಗ ತೋರಿಸಿದ್ದಕ್ಕೂ ತುಂಬ ವ್ಯತ್ಯಾಸ ಇದೆ, ಗಟ್ಟಿಯಾಗಿದೆ. ಎಲ್ಲ ಮರಳ್ತಾ ಇದೆ. ಇವಾಗ ಸ್ಟವ್ ಆರಿಸ್ಬಿಡೋಣ. ಇವಾಗ ಈ ಹಾಲೊಬ್ಬಟ್ಟಿಗೆ ಹಪ್ಪಳನ ಕರ್ದಿದ್ವಲ್ಲ ಅದನ್ನು ಈ ಪಾಯಸದೊಳಗೆ, ಗಸಗಸೆ ಪಾಯಸದೊಳಗೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮುಳುಗುವಷ್ಟು ಪ್ರೆಸ್ ಮಾಡಬೇಕು. ಅದೆಲ್ಲ ಪ್ರೆಸ್ ಆಗಿ ಮುಳುಗಿದ ಮೇಲೆ ತೆಗೆದುಬಿಟ್ಟು ಒಂದು ತಟ್ಟೆನಲ್ಲಿ ಜೋಡಿಸ್ಕೊಳ್ಳೋಣ. ಈ ದಿನ ಹಾಲೊಬ್ಬಟ್ಟು ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು, ಅದು ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ. ಇವಾಗ ನೋಡ್ಕೊಂಡು ಬರೋಣ ಬನ್ನಿ. ಗಸಗಸೆ ಪಾಯಸ ರೆಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.